ಹಾಯ್ ಗೈಸ್, ವೆಲ್ಕಮ್ ಟು ಸಾಯಿ ಫಾರ್ಮಿಂಗ್ ವ್ಲಾಗ್ಸ್. ಇವತ್ತು ನನ್ನ ಚಾನಲ್ನಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೆಡಿಯಾಗಿ ನಮ್ಮಮ್ಮ ಹಾಲು ಕೊಟ್ಟರು ಕುಡಿಯೋಕ್ಕಂತ. ಹಾಲು ಇಷ್ಟ ಇಲ್ಲ ಆದರೂ ಕುಡಿದೆ. ನಮ್ಮಪ್ಪ ಫಾರ್ಮ್ ಹತ್ರ ಹೋಗೋಣ ಬಾ ಅಂತ ಹೇಳಿದ್ರು. ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಒಂದು 5 ನಿಮಿಷ ಹೋಗಬೇಕು ಫಾರ್ಮ್ ಹತ್ರ. ನಾವು 5 ನಿಮಿಷ ಆದಮೇಲೆ ಫಾರ್ಮ್ ಹತ್ರ ಹೋಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ನಾಯಿಗಳು ಸೌಂಡ್ ಮಾಡ್ತಾಯಿದ್ದಾವೆ, ಯಾಕಂತ ಗೊತ್ತಿಲ್ಲ. ಊಟ ಇಲ್ಲೇನೋ ಪಾಪ, ಅದಕ್ಕೆ. ಹಾಯ್ ಫ್ರೆಂಡ್ಸ್, ಇದೇ ನಮ್ಮ ಕೋಳಿ ಫಾರ್ಮು. ನೋಡಿ, ತೋರಿಸ್ತೀನಿ ಬನ್ನಿ ನಿಮಗೆ. ಕೋಳಿಗಳೆಲ್ಲ ಹೆಂಗೆ ಬರುತ್ತೆ ನೋಡಿ. ಇಷ್ಟೆಲ್ಲ ಆದಮೇಲೆ ನಮ್ಮಪ್ಪ ಫಾರ್ಮ್ಗೆ ಮದ್ದು ಹೊಡಿಬೇಕು ಬಾ ಅಂತ ಕರೆದ್ರು. ಅಲ್ಲಿ ಹೋಗಿ ನೋಡಿದ್ರೆ ಮದ್ದು ಹೊಡೋ ಪಂಪಲ್ಲಿ ಚಾರ್ಜಿಂಗೇ ಇಲ್ಲ. ಸರಿ ಅಂದ್ಬಿಟ್ಟು ಚಾರ್ಜಿಂಗ್ ಹಾಕ್ಬಿಟ್ಟು ಕೋಳಿಗಳು ತೋರಿಸ್ತಾ ಇದ್ದೀನಿ ನೋಡಿ. ಚಾರ್ಜಿಂಗ್ ಆದಮೇಲೆ ಮದ್ದು ಹೊಡಿಯೋಣ ಫಾರ್ಮ್ಗೆ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫ್ರೆಂಡ್ಸ್. ನಾವು ನ್ಯೂ ಜಾಯ್ನರ್ಸ್ ಯೂಟ್ಯೂಬರ್ಗೆ. ಇನ್ನೂ ಒಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿ ಆ ಥರ ಈ ಥರ ಕ್ಲೀನ್ ಮಾಡಿಬಿಟ್ಟೆ ನೋಡಿ ಫ್ರೆಂಡ್ಸ್. ನಮ್ಮಪ್ಪ ಮದ್ದು ಹೊಡಿತಾವ್ರೆ ಫಾರ್ಮ್ಗೆ. ಯಾಕಂತ ಹೇಳಿದ್ರೆ ವೈರಸ್ ಎಲ್ಲ ಬರಬಾರ್ದು ಅಂತ. ಕೋಳಿಗೆ ವೈರಸ್ಸು ಏನೋ ಬರ್ದಿರೋದಕ್ಕೆ ಬಯೋ ಬೂಸ್ಟರ್ ಅಂತ ಹೊಡಿತೀವಿ ಮದ್ದು. ಹಾಂ, ಶೆಡ್ ಕ್ಲೀನಾಗಿ ಇಕ್ಬೇಕು. ಮೇಂಟೆನೆನ್ಸ್ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ರೋಗಗಳು ಬಂದು ಎಲ್ಲ ಕೋಳಿಗಳು ಸತ್ತೋಗ್ಬಿಡ್ತವೆ. ನೋಡಿ, ಕ್ಲೀನಾಗಿ ಇಟ್ಕೊಂಡಿರಬೇಕು ಫಾರ್ಮ್ ಯಾವತ್ತಿದ್ರು. ಇವಾಗ ಮದ್ದೆಲ್ಲ ಹೊಡೆದಿದ್ದಾಯಿತು. ಇವಾಗ ಹಸುಗಳಿಗೆ ಹುಲ್ಲು ಸ್ವಲ್ಪ ತಂದಾಕ್ಬಿಟ್ಟು ಇದ್ದೀನಿ. ಇವಾಗ ಬನ್ನಿ ಆಚೆ ತೋರಿಸ್ತೀನಿ. ನಮ್ಮ ಕೋಳಿಗಳು ಎಲ್ಲೆಲ್ಲಿ ಮೇಯ್ತಾ ಇರ್ತವೆ ಏನು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಮ್ಮ ಕೋಳಿಗಳು ಆಚೆ ಬಂದುಬಿಡ್ತವೆ ಫಾರ್ಮಿಂದ. ಬಂದುಬಿಟ್ಟು ನಾವು ಹೊಲದಲ್ಲಿ ಹಿಂಗೆ ಮೇಯ್ತಾ ಇರ್ತವೆ. ಏನಂತಪ್ಪ ಅಂದರೆ, ನಾವು ಈ ಹೊಲದಲ್ಲಿ ಮೊನ್ನೆ ರಾಗಿ ಚೆಲ್ಲಿದ್ವಿ. ರಾಗಿ ಬಂದಿದೆ, ಆ ಮೊಳಕೆಗಳೆಲ್ಲ ಕಿತ್ಕೊಂಡು ತಿಂತಾ ಇವೆ ನೋಡಿ ಫ್ರೆಂಡ್ಸ್. ಈ ಕಡೆ ಎಲ್ಲ ಹೋಗಿರ್ತವೆ ಕೋಳಿಗಳು. ನಾವೇನಪ್ಪ ಅಂದರೆ ಸ್ವಲ್ಪ ಹುಷಾರಾಗಿರಬೇಕು. ನಾಯಿಗಳ ಕಾಟ ಜಾಸ್ತಿ ನಮ್ಮ ಕಡೆ, ಹುಷಾರಾಗಿರಬೇಕು. ನಮ್ಮ ಫಾರ್ಮಲ್ಲಿ ಒಂದು ಚಿಕ್ಕ ಕೃಷಿ ಹೊಂಡ ಇದೆ. ಅದರಲ್ಲಿ 2 ಬಾತುಕೋಳಿಗಳು ತಂದುಬಿಟ್ರೆ ನೋಡಿ ಏನು ಮಾಡ್ತಾವೋ. ಆ ಗಿಡಗಳೆಲ್ಲ ಫುಲ್ ಕಿತ್ತಾಗಿಬಿಟ್ಟಿದ್ದಾವೆ. ಫುಲ್ಲು ಖುಷಿಯಾಗವೆ ಇವು. ಹಿಂಗೆ ನೋಡ್ತಾ ಇದ್ರೆ ಫುಲ್ಲು ಚೆನ್ನಾಗಿದೆ ನೇಚರು ಎಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮ್ಮಪ್ಪ ಏನೋ ಕೆಲಸ ಮಾಡ್ತಾಯಿದ್ರು. ಬನ್ನಿ ತೋರಿಸ್ತೀನಿ ನಿಮಗೂ. ಪೌ ಹಾಯ್ ಹೇಳು. ಹಾಯ್. ಏನು ಮಾಡ್ತಾ ಇರೋದ? ಕೋಳಿಗಳಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಜೀರ್ಣ ಶಕ್ತಿ ಚೆನ್ನಾಗಿ ಆಗ್ತದೆ. ಈರುಳ್ಳಿ ತಿಂದರೆ ಜೀರ್ಣ ಚೆನ್ನಾಗಿ ಆಗ್ತದೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ತಿನ್ನಿಸ್ರಿ ನಿಮ್ಮ ಕೋಳಿಗಳಿಗೆ, ಯಾಕಂದರೆ ಜೀರ್ಣಶಕ್ತಿ ಜಾಸ್ತಿ ಆಗ್ತದಂತೆ ನಾವಪ್ಪ ಹೇಳ್ತಾರೆ. ಇವಾಗ ನಮ್ಮ ಫಾರ್ಮಲ್ಲಿ ಒಂದು ಕೋಳಿನೂ ಡ್ಯಾಮೇಜ್ ಬಂದಿಲ್ಲ ನೋಡಿ, ಎಷ್ಟು ಚೆನ್ನಾಗೋ. ಈರುಳ್ಳಿಗಳು ಎಲ್ಲ ತರಕಾರಿ ಹಾಕಿ ಜಾಸ್ತಿ ತಿಂತವೆ ನೋಡಿ, ಇದು ಹೆಂಗಿದೆ.
ಹಚ್ಚಿರೋ ಈರುಳ್ಳಿ ಹಾಕ್ಬೇಕು. ಹಾಂ ಹಚ್ಬಿಟ್ಟು ಹಾಕ್ಬೇಕು ಕ್ಲೀನಾಗಿ. ಇವಾಗ ನಮ್ಮ ಕೋಳಿಗಳಿಗೆ ಡ್ರಿಂಕರಲ್ಲಿ ನೀರು ಚೇಂಜ್ ಮಾಡಬೇಕು, ಯಾಕಂದ್ರೆ ತುಂಬ ಗಲೀಜಾಗಿಬಿಟ್ಟಿದೆ. ಬನ್ನಿ ತೋರಿಸ್ತೀನಿ ನೋಡಿ, ಎಲ್ಲ ಓಡಾಡಿ ಫುಲ್ ಗಲೀಜು ಮಾಡೋಕ್ಕಿದೆ. ಫುಲ್ ಇವಾಗ ಚೇಂಜ್ ಮಾಡೋಣ ಡ್ರಿಂಕರ್ಗೆ ನೀರು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಲಾಟ್ಸ್. ಬಾಯ್ ಬಾಯ್.